ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಇನ್ಫೋ ಎಕ್ಸ್ಪ್ರೆಸ್ ಚಾನಲ್. ನೀವು ಕರ್ನಾಟಕದವರ? ನಿಮಗೆ ಕನ್ನಡ ಬರುತ್ತಾ? ಹಾಗಾದ್ರೆ ಕರ್ನಾಟಕದ ಬಗ್ಗೆ ನಿಮ್ಗೆ ಏನೇನು ಗೊತ್ತಿದೆ? ಇದನ್ನೆಲ್ಲ ತಿಳ್ಕೊಳ್ಳೋ ಕುತೂಹಲ ಇದೆಯಾ? ಬನ್ನಿ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ. ಇವಾಗ ನಾವೇನು ಕರ್ನಾಟಕ ಅಂತ ಕರಿತೀವಿ, ಈಗ ಮುಂಚೆ ಮೈಸೂರು ಸ್ಟೇಟ್ ಆಗಿತ್ತು. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಕೆಲ ವರ್ಷಗಳ ನಂತರ ನವೆಂಬರ್ 1, 1956ರಲ್ಲಿ ಮೈಸೂರು ಸ್ಟೇಟ್ ಆಗಿ ನಮ್ಮ ರಾಜ್ಯ ಹೆಸರನ್ನ ಪಡ್ಕೊಳ್ಳುತ್ತೆ. ನಂತರ ದಿನಗಳಲ್ಲಿ ನವೆಂಬರ್ 1, 1973ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ದೇವರಾಜ್ ಅರಸ್ ಅವರ ಅವಧಿಯಲ್ಲಿ ಮೈಸೂರು ಸ್ಟೇಟನ್ನು ಕರ್ನಾಟಕ ರಾಜ್ಯವನ್ನಾಗಿ ಬದಲಾಯಿಸಲಾಗುತ್ತೆ. ನವೆಂಬರ್ 1ಕ್ಕೆ ಕನ್ನಡ ರಾಜ್ಯೋತ್ಸವವನ್ನಾಗಿ ಸೆಲೆಬ್ರೇಟ್ ಮಾಡಲಾಗುತ್ತೆ. ಇದನ್ನ ಕರ್ನಾಟಕ ಸ್ಟೇಟ್ ಡೇ ಅಥವಾ ಕರ್ನಾಟಕ ಫಾರ್ಮೇಷನ್ ಡೇ ಅಂತಲೂ ಕರೀತಾರೆ. ನವೆಂಬರ್ 1ಕ್ಕೆ ಬರೀ ನಮ್ಮ ಸ್ಟೇಟ್ ಅಷ್ಟೇ ಅಲ್ಲ, ಒಟ್ಟು 8 ಸ್ಟೇಟ್ಗಳು ಆ ದಿನವನ್ನ ಸ್ಟೇಟ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಅದು ಯಾವ್ದಾವುದಂದ್ರೆ ಪಂಜಾಬ್, ಹರಿಯಾಣ, ಮಧ್ಯಪ್ರದೇಶ, ಛತ್ತೀಸ್ಗಢ, ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕೇರಳ. ಕರ್ನಾಟಕದಲ್ಲಿ ಒಟ್ಟು 31 ಡಿಸ್ಟಿಕ್ಗಳಿದ್ದಾವೆ. ಕರ್ನಾಟಕನ 4 ಡಿವಿಷನ್ ಆಗಿ ಡಿವೈಡ್ ಮಾಡಿದ್ದಾರೆ. ಈ 4 ಡಿವಿಷನ್ ಯಾವ್ಯಾವುದಂದ್ರೆ ಬೆಂಗಳೂರು ಡಿವಿಷನ್, ಮೈಸೂರು ಡಿವಿಷನ್, ಬೆಳಗಾವಿ ಡಿವಿಷನ್ ಮತ್ತು ಗುಲ್ಬರ್ಗ ಡಿವಿಷನ್. ಈ 4 ಡಿವಿಷನ್ಗಳಲ್ಲಿ ಅತಿ ಹೆಚ್ಚು ಡಿಸ್ಟಿಕ್ಗಳಿರೋದು ಬೆಂಗಳೂರು ಡಿವಿಷನಲ್ಲಿ. ಇದರಲ್ಲಿ ಒಟ್ಟು 9 ಡಿಸ್ಟಿಕ್ಗಳಿದ್ದಾವೆ. ಅದು ಯಾವ್ಯಾವುದಂದ್ರೆ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್, ರಾಮನಗರ ಮತ್ತು ಕೋಲಾರ. ಎರಡನೇದು ಮೈಸೂರು ಡಿವಿಷನ್. ಇದರಲ್ಲಿ 8 ಡಿಸ್ಟಿಕ್ಗಳಿದ್ದಾವೆ. ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮೈಸೂರು, ಮಂಡ್ಯ ಮತ್ತು ಚಾಮರಾಜನಗರ. ಮೂರನೇದು ಬೆಳಗಾವಿ ಡಿವಿಷನ್. ಇದರಲ್ಲಿ 7 ಡಿಸ್ಟಿಕ್ಗಳಿದ್ದಾವೆ. ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಗದಗ, ಧಾರವಾಡ, ಉತ್ತರ ಕನ್ನಡ ಮತ್ತು ಹಾವೇರಿ. ನಾಲ್ಕನೇದು ಗುಲ್ಬರ್ಗ ಡಿವಿಷನ್. ಇದರಲ್ಲಿ ಕೂಡ 7 ಡಿಸ್ಟಿಕ್ಗಳಿದ್ದಾವೆ. ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ. ವಿಜಯನಗರ ಡಿಸ್ಟಿಕ್ಕು ಲಾಸ್ಟ್ ಮತ್ತೆ ಹೊಸದಾಗಿ ಸೇರ್ಕೊಂಡಂತ ಡಿಸ್ಟಿಕ್ಕು. ಇದು 2021ರಲ್ಲಿ ಆ್ಯಡ್ ಆಗಿರ್ತಕ್ಕಂಥದ್ದು. ತುಂಬಾನೇ ದೊಡ್ಡ ಡಿಸ್ಟಿಕ್ಕು ಬೈ ಏರಿಯಾ ವೈಸು ಬೆಳಗಾವಿ, ಮತ್ತೆ ಚಿಕ್ಕ ಡಿಸ್ಟಿಕ್ಕು ಬೆಂಗಳೂರು ಅರ್ಬನ್ನು. ಮೋಸ್ಟ್ ಪಾಪ್ಯುಲಸ್ ಡಿಸ್ಟಿಕ್ಕು ಬೆಂಗಳೂರು ಅರ್ಬನ್ನು, ಲೀಸ್ಟ್ ಪಾಪ್ಯುಲಸ್ ಡಿಸ್ಟಿಕ್ಕು ಕೊಡಗು. ಕರ್ನಾಟಕದ ಸ್ಟೇಟ್ ಮ್ಯೂಸಿಕ್ಕು ಕಾರ್ನಾಟಿಕ್ ಮ್ಯೂಸಿಕ್ಕು. ಇದನ್ನ ಕರ್ನಾಟಕ ಸಂಗೀತ ಅಂತಾನೂ ಕರೀತಾರೆ. ಕಾರ್ನಾಟಿಕ್ ಮ್ಯೂಸಿಕ್ಗೆ ಪುರಂದರದಾಸರ ಕೊಡುಗೆ ತುಂಬಾನೇ ಅಪಾರವಾದದ್ದು. ಇವರನ್ನ ಫಾದರ್ ಆಫ್ ಕಾರ್ನಾಟಿಕ್ ಮ್ಯೂಸಿಕ್ ಅಂತಾನೂ ಕರೀತಾರೆ. ಇದು ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ ಮತ್ತೆ ಕೆಲವು ಭಾಗಗಳಾದ ಒಡಿಶಾದಲ್ಲಿ ಕೂಡ ಅಭ್ಯಾಸದಲ್ಲಿತ್ತು. ಹಾಸನ್ ಡಿಸ್ಟಿಕ್ ಅಲ್ಲಿರೋ ಶ್ರಾವಣ ಬೆಳಗೊಳದ ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ವರ್ಲ್ಡ್ ಟಾಲೆಸ್ಟ್ ಮೊನೋಲಿಥಿಕ್ ಸ್ಟ್ಯಾಚ್ಯೂ ಅಂತಾನೆ ಪ್ರಸಿದ್ಧಿ. ಯಾಕಂದ್ರೆ ಫುಲ್ ಸ್ಟ್ಯಾಚ್ಯೂನ ಬರೀ ಒಂದೇ ಒಂದು ಕಲ್ಲಲ್ಲಿ ಕೆತ್ತನೆ ಮಾಡಿರೋದು. ಇದು ಸುಮಾರು 58 ಅಡಿ ಇದೆ. ಗೊಮ್ಮಟೇಶ್ವರನ ಇನ್ನೊಂದು ಹೆಸರು ಬಾಹುಬಲಿ ಅಂತ. ಇದು ಜೈನಿಸಂ ಧರ್ಮದ ದೇವರು ಕೂಡ ಹೌದು. ಕಾಫಿ ಬೆಳೆಯೋದ್ರಲ್ಲಿ ನಮ್ಮ ಕಂಟ್ರಿಗೆ ನಾವೇ ನಂಬರ್ 1. ಕಾಫಿ ಪ್ಲಾಂಟೇಶನ್ನ ನಮ್ಮ ದೇಶದಲ್ಲಿ ತುಂಬಾ ಹೆಚ್ಚಾಗಿ ಬೆಳೆಯೋದು ನಮ್ಮ ಕರ್ನಾಟಕದಲ್ಲಿ. ಕೊಡಗು ಡಿಸ್ಟಿಕ್ ಅಲ್ಲಿ ಇದನ್ನ ತುಂಬಾ ಹೆಚ್ಚಾಗಿ ಬೆಳೀತಾರೆ. ನಮ್ಮ ದೇಶದಲ್ಲಿ ಬೆಳೆಯೋ 100% ಕಾಫಿಯಲ್ಲಿ ಕೊಡಗು ಒಂದೇ ಒಂದು ಡಿಸ್ಟಿಕ್ ಅಲ್ಲಿ 33% ಕಾಫಿನ ಬೆಳೀತಾರೆ. ಮಿಕ್ಕಿದ್ದು 67% ಕಾಫಿನ ಬೇರೆ ಬೇರೆ ಜಾಗಗಳಿಂದ ಬೆಳೆಯೋದು. 2023ಯಲ್ಲಿ ಕರ್ನಾಟಕ ಒಂದೇ 72.5% ಕಾಫಿನ ಬೆಳೆದಿದೆ. ನಮ್ಮ ಸ್ಟೇಟಲ್ಲಿ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಮತ್ತು ಮೈಸೂರಲ್ಲಿ ಇದನ್ನ ತುಂಬ ಹೆಚ್ಚಾಗಿ ಬೆಳೀತಾರೆ. ಕರ್ನಾಟಕದಲ್ಲಿ ಒಟ್ಟು 4 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಜಾಗಗಳಿದ್ದಾವೆ. ಮಾನ್ಯುಮೆಂಟ್ಸ್ ಆಫ್ ಹಂಪಿ, ಪಟ್ಟದಕಲ್ಲು ಮಾನ್ಯುಮೆಂಟ್, ಹೊಯ್ಸಳ ಟೆಂಪಲ್ಸ್ ಅಥವಾ ಹೊಯ್ಸಳ ದೇವಸ್ಥಾನಗಳು ಯಾವುದಾದಂದ್ರೆ ಬೇಲೂರು, ಹಳೇಬೀಡು ಮತ್ತು ಸೋಮನಾಥಪುರ. ವೆಸ್ಟರ್ನ್ ಘಾಟ್ಸ್ ಅಥವಾ ಸಹ್ಯಾದ್ರಿ ಹಿಲ್ಸ್ ಅಂತಾನೂ ಕರೀತಾರೆ. ಈ ಪ್ಲೇಸಸ್ಗೆ ನೀವೇನಾದ್ರೂ ಹೋಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಕರ್ನಾಟಕದ ಟ್ರೆಡಿಷನಲ್ ಡ್ಯಾನ್ಸು ಡೊಳ್ಳು ಕುಣಿತ. ಇದು ಕುರುಬ ಗೌಡಾಸ್ ಕಮ್ಯುನಿಟಿ ಅವರಿಂದ ಬಂದಿರ್ತಕ್ಕಂಥದ್ದು. ಇದು ನೋಡೋಕೆ ಈ ತರ ಇರುತ್ತೆ. ಫೋಕ್ ಡ್ಯಾನ್ಸ್ ಆಫ್ ಕರ್ನಾಟಕ ಯಕ್ಷಗಾನ. ಇದ್ರಲ್ಲಿ ಏನ್ ತುಂಬಾ ಇಂಟ್ರೆಸ್ಟಿಂಗ್ ಅಂದ್ರೆ ಡ್ಯಾನ್ಸ್ ಮಾಡ್ತಾನೆ ಬರೀ ಆಕ್ಷನ್ ಮುಖಾಂತರ ಸ್ಟೋರಿ ಮತ್ತೆ ಡೈಲಾಗ್ನ ಹೇಳ್ತಾರೆ. ಕರ್ನಾಟಕದಲ್ಲಿ ಇನ್ನೂ ತುಂಬಾ ಡ್ಯಾನ್ಸ್ ಫಾರ್ಮ್ಗಳಿದ್ದಾವೆ. ಅದು ಯಾವ್ದಾವ್ದಂದ್ರೆ ಭರತನಾಟ್ಯ, ವೀರಗಾಸೆ, ಹೊರವರ ಕುಣಿತ, ಕಂಸಾಲೆ, ಭೂತ ಆರಾಧನೆ, ಕರಗ, ಕೋಲಾಟ, ಸುಗ್ಗಿ ಕುಣಿತ. ಇದಲ್ಲದೆ ಇನ್ನು ಯಾವ್ದಾದ್ರು ಡ್ಯಾನ್ಸ್ ಫಾರ್ಮ್ ನಿಮಗೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜ್ ಇಡೀ ಪ್ರಪಂಚಕ್ಕೆ ತುಂಬಾ ಹಳೆಯ ಭಾಷೆ.
ಇದನ್ನ ಗಾಡ್ ಸ್ಪೀಕಿಂಗ್ ಲ್ಯಾಂಗ್ವೇಜ್ ಅಂತಾನೂ ಕರೀತಾರೆ. ಯಾಕಂದ್ರೆ ಇದು ಎಷ್ಟು ಹಳೆ ಭಾಷೆ ಅಂದ್ರೆ ಇದನ್ನ ದೇವತೆಗಳು ಕೂಡ ಮಾತಾಡಕ್ ಬಳಸ್ತಾ ಇದ್ರು. ನಮ್ಮ ದೇಶದಲ್ಲಿ ಇದನ್ನ 1% ಜನನೂ ಮಾತಾಡಲ್ಲ. ಆದ್ರೆ ನಮ್ಮ ಕರ್ನಾಟಕದ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿರೋ ಮುತ್ತೂರು ಗ್ರಾಮದಲ್ಲಿ ಇದನ್ನ ದಿನನಿತ್ಯ ಬಳಸ್ತಾರೆ. ಈ ಗ್ರಾಮನ ಸ್ಯಾನ್ಸ್ಕ್ರಿಟ್ ವಿಲೇಜ್ ಆಫ್ ಇಂಡಿಯಾ ಅಂತಾನೂ ಕರೀತಾರೆ. ರೇಷ್ಮೆ ಬೆಳೆಯೋದ್ರಲ್ಲಿ ನಾವೇ ಫಸ್ಟ್ ನಮ್ಮ ದೇಶಕ್ಕೆ. ಇದನ್ನ ಇಂಗ್ಲಿಷ್ ನಲ್ಲಿ ಸೆರಿಕಲ್ಚರ್ ಅಥವಾ ಸಿಲ್ಕ್ ಫಾರ್ಮಿಂಗ್ ಅಂತಾನೂ ಕರೀತಾರೆ. ಇದನ್ನ ನಮ್ಮ ಸ್ಟೇಟ್ ಅಲ್ಲಿ ತುಂಬಾ ಹೆಚ್ಚಾಗಿ ಬೆಳೆಯೋದು ರಾಮನಗರ ಡಿಸ್ಟಿಕ್ ಅಲ್ಲಿ. ಆ ಕಾರಣಕ್ಕೆ ರಾಮನಗರ ಡಿಸ್ಟಿಕ್ ನ ರೇಷ್ಮೆ ನಾಡು ಅಥವಾ ಸಿಲ್ಕ್ ಸಿಟಿ ಆಫ್ ಕರ್ನಾಟಕ ಅಂತಾನೂ ಕರೀತಾರೆ. 5 ಪ್ರಮುಖವಾದಂತಹ ರೇಷ್ಮೆನ ನಮ್ಮ ದೇಶದಲ್ಲಿ ಬೆಳೀತಾರೆ. ಇದರಲ್ಲಿ ತುಂಬಾ ಹೆಚ್ಚಾಗಿ ಬೆಳೆಯೋದು ಮಲ್ಬರಿ ಸಿಲ್ಕ್ ನ. ಇದನ್ನ ಮೈಸೂರು ಸಿಲ್ಕ್ ಅಂತಾನೂ ಕರೀತಾರೆ. ಕರ್ನಾಟಕನ ಲ್ಯಾಂಡ್ ಆಫ್ ಗೋಲ್ಡ್ ಅಂತಾನೂ ಕರೀತಾರೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಸಿಗೋ 100% ಗೋಲ್ಡ್ ಅಲ್ಲಿ 80% ಗೋಲ್ಡ್ ನಮ್ಮ ಕರ್ನಾಟಕದಿಂದಲೇ ಎಕ್ಸ್ಪೋರ್ಟ್ ಆಗೋದು. ನೀವೆಲ್ಲ ರಾಕಿಂಗ್ ಸ್ಟಾರ್ ಯಶ್ ಅವರ KGF ಮೂವಿನ ನೋಡೇ ಇರ್ತೀರಾ. KGF ಅಂದ್ರೆ ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ. ಈ ಫಿಲಮ್ ಅಲ್ಲಿ ಕೂಡ ಇದನ್ನೇ ತೋರಿಸಿರೋದು. ಕೋಲಾರ್ ಗೋಲ್ಡ್ ಮೈನ್ಸ್ ಕ್ಲೋಸ್ ಆಗಿ ಸುಮಾರು 23 ವರ್ಷಗಳೇ ಆಗಿದೆ. ಇದು ಕ್ಲೋಸ್ ಆಗಿದ್ರು ಕೂಡ ಹೇಗೆ ನಮ್ಮ ಕರ್ನಾಟಕನೇ ನಂಬರ್ 1 ಅಂತ ಕೇಳ್ತೀರಾ? ಅಟ್ ಪ್ರೆಸೆಂಟ್ ರಾಯಚೂರು ಡಿಸ್ಟಿಕ್ ಅಲ್ಲಿರೋ ಹುಟ್ಟಿ ಗೋಲ್ಡ್ ಮೈನ್ಸ್ ಇದನ್ನ ಬಿಟ್ರೆ ನಮ್ಮ ದೇಶದಲ್ಲಿ ಇನ್ಯಾವ ಜಾಗದಲ್ಲೂ ಗೋಲ್ಡ್ ಮೈನಿಂಗ್ ಆಗ್ತಿಲ್ಲ. ನಮ್ಮ ದೇಶದಲ್ಲಿ ತುಂಬಾ ಹೆಚ್ಚು ಗೋಲ್ಡ್ ನ ಯೂಸ್ ಮಾಡೋದು ಕೇರಳ ಸ್ಟೇಟ್ ಅವರು. ನಿಮ್ಮ ಹತ್ರ ಎಷ್ಟು ಗೋಲ್ಡ್ ಇದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸ್ಯಾಂಡಲ್ವುಡ್ ಅಂದ್ರೆ ಗಂಧದ ಮರ. ಕರ್ನಾಟಕನ ಲ್ಯಾಂಡ್ ಆಫ್ ಸ್ಯಾಂಡಲ್ವುಡ್ ಅಂತಾನೂ ಕರೀತಾರೆ. ಯಾಕಂದ್ರೆ ಗಂಧದ ಮರಗಳನ್ನ ತುಂಬಾ ಹೆಚ್ಚಾಗಿ ಬೆಳೆಯೋದು ನಮ್ಮ ಸ್ಟೇಟ್ ಅಲ್ಲೇ. ನೀವೆಲ್ಲ ಪುಷ್ಪ ಮೂವಿನ ನೋಡೇ ಇರ್ತೀರಾ. ಆ ಮೂವಿಯಲ್ಲಿ ಕೂಡ ಇದನ್ನೇ ತೋರಿಸಿರೋದು. ಸ್ಯಾಂಡಲ್ವುಡ್ ಸಿಟಿ ಆಫ್ ಇಂಡಿಯಾ ಯಾವುದು ಅಂತ ಹೇಳಿದ್ರೆ ಅದು ನಮ್ಮ ಮೈಸೂರು. ಈ ಮರಗಳನ್ನ ನೀವು ಬೆಳಿಬೇಕು ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಲೈಸೆನ್ಸ್ ನ ತಗೋಬೇಕಾಗುತ್ತೆ. ಮತ್ತೆ ಇದನ್ನ ನೀವು ಓಪನ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡೋದಿಕ್ಕೆ ಆಗೋದಿಲ್ಲ. ಇದನ್ನ ನೀವು ವಾಪಸ್ ಗೌರ್ಮೆಂಟ್ಗೆ ಸೇಲ್ ಮಾಡಬೇಕಾಗುತ್ತೆ. ಈ ಮರ ಬೆಳೆಯೋಕೆ ಸುಮಾರು 10 ರಿಂದ 15 ವರ್ಷ ತಗೊಳುತ್ತೆ. ಇದನ್ನ ಬ್ಯೂಟಿ ಪ್ರಾಡಕ್ಟ್ಸ್, ಮೆಡಿಸಿನ್, ಆಯಿಲ್ ಸುಮಾರು ಫೀಲ್ಡ್ ಅಲ್ಲಿ ಯೂಸ್ ಮಾಡ್ತಾರೆ. ನೀವೇನಾದ್ರೂ ಈ ಮರಗಳನ್ನ ನೋಡಿದ್ರೆ ಎಲ್ಲಿ ನೋಡಿದ್ದೀರಾ ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇಡೀ ಪ್ರಪಂಚಕ್ಕೆ ತುಂಬಾ ದೊಡ್ಡ ಅವಾರ್ಡ್ ಯಾವುದು ಅಂತ ಹೇಳಿದ್ರೆ ಅದು ನೋಬೆಲ್ ಪ್ರೈಸ್. ಇದನ್ನ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ. ನಮ್ಮ ದೇಶದಲ್ಲಿ ಇಲ್ಲಿವರೆಗೂ ಬರೀ 12 ಜನರಷ್ಟೇ ತಗೊಳಕಾಗಿರೋದು. ಅದೇ ರೀತಿ ನಮ್ಮ ದೇಶದಲ್ಲಿ ತುಂಬಾ ದೊಡ್ಡ ಅವಾರ್ಡ್ ಅಂದ್ರೆ ಅದು ಜ್ಞಾನಪೀಠ ಪ್ರಶಸ್ತಿ. ನಮ್ಮ ದೇಶದಲ್ಲಿ ಇದುವರೆಗೂ ಒಟ್ಟು 58 ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಿದ್ದಾರೆ. ತುಂಬಾ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಹಿಂದಿ ಲಿಟ್ರೇಚರ್ಗೆ, ಒಟ್ಟು 11 ಪ್ರಶಸ್ತಿ ಬಂದಿದೆ. ಎರಡನೆಯದು ನಮ್ಮ ಕನ್ನಡ, ಒಟ್ಟು 8 ಪ್ರಶಸ್ತಿ ಬಂದಿದೆ. ಇದು ನಮ್ಮ ಕರ್ನಾಟಕದ ಹೆಮ್ಮೆ. ಇದು ಯಾರ್ಯಾರು ಬಂದಿದೆ ಅಂದ್ರೆ ಕುವೆಂಪು, ದಾರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, VK ಗೋಕಾಕ್, UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ್. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ನೀವು ನೋಡ್ತಿರ್ಬೇಕು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಪ್ಲೀಸ್ ನಿಮ್ಮ ಫ್ಯಾಮಿಲೀಸ್ ಮತ್ತೆ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಕೂಡ ಶೇರ್ ಮಾಡಿ.